ಕಾನೂನಿನ ವ್ಯವಸ್ಥೆಯಲ್ಲಿ ಅದರ ಪ್ರಕ್ರಿಯೆ ಯಾವ ರೀತಿ ನಡ್ಕೊಂಡು ಹೋಗಬೇಕೋ ಅದು ಹೋಗೇ ಹೋಗುತ್ತೆ. ಅದರ ಬಗ್ಗೆ ಯಾರೂ ಏನು ಕಮೆಂಟ್ ಮಾಡೋ ಹಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿ ಆಲ್ ರೆಸ್ಪೆಕ್ಟ್ ದ ಲಾ ಆ್ಯಂಡ್ ಅದರ ಪ್ರಕಾರ ಏನೇನು ಆಗಬೇಕೋ ಕ್ರಮಗಳು ಅದು ಆಗ್ತಾನೇ ಇರುತ್ತೆ. ಅದ್ರ ಬಗ್ಗೆ ಏನು ನಾನು ಕಮೆಂಟ್ ಮಾಡೋದಿಲ್ಲ. ಇಷ್ಟು ದಿನ ನಾನು ಮಾತಾಡದೇ ಇರೋದಕ್ಕೂ ಅಥವಾ ಇವತ್ತು ನಾನು ಪೋಸ್ಟ್ ಮಾಡಿದ್ದಕ್ಕೂ ನಾನು ತುಂಬ ಸ್ಪಷ್ಟವಾಗಿ ನನ್ನ ಪೋಸ್ಟಲ್ಲೇ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ಅದರಲ್ಲಿ ಏನೇ ಮಾತಾಡಿದರೂ ಅದು ನನ್ನ ವೈಯಕ್ತಿಕ ವಿಚಾರ. ಇದು ಆ್ಯಸ್ ಅ ಪಬ್ಲಿಕ್ ಫಿಗರ್ ಅಥವಾ ನಾನು ಒಬ್ಬ ಪಾರ್ಟಿ ಮೆಂಬರಾಗಿ ಆ ನಿಟ್ಟಿನಲ್ಲಿ ನಾನು ಮಾತಾಡಿದ್ದಲ್ಲ. ನನ್ನ ಪರ್ಸ್ನಲ್ಲಾಗಿ ನಾನು ಹಂಚ್ಕೊಂಡಿರೋ ಅಂಥ ವಿಚಾರ ಇದು. ಖಂಡಿತ ಒಬ್ಬರ ಮನೆಯಲ್ಲಿ ಈ ರೀತಿಯ ಒಂದು ಘಟನೆ ನಡೆದಾಗ ಯಾರೂ ಪ್ರತಿದಿನ ಮಾಧ್ಯಮಗಳ ಮುಂದೆ ಬಂದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಥವಾ ಇನ್ನೊಂದು ಕಡೆ ಏನೋ ಮೈಕ್ ತಗೊಂಡು ಮಾತಾಡೋ ಅಂಥ ಒಂದು ಮನಸ್ಥಿತಿಲಿ ಯಾರೂ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ದರ್ಶನ್ ಅವರ ತಾಯಿ ಆಗಲಿ, ತಮ್ಮ ಆಗಲಿ, ಅವರ ಪತ್ನಿ ವಿಜಯ ಆಗಲಿ, ಖಂಡಿತ ಅವರೂ ಯಾವ ರೀತಿ ಕುಗ್ಗಿದ್ದಾರೆ ಅನ್ನೋದು ನನಗೆ ಪರ್ಸ್ನಲ್ಲಾಗಿ ಗೊತ್ತಿದೆ. ಎಲ್ಲರ ಜೊತೆಯಲ್ಲಿ ನಾನು ಎಸ್ಪೆಷಲಿ ವಿಜಯವ್ರ ಜೊತೇಲಿ ಮೊದಲನೇ ದಿನದಿಂದಲೂ ನಾನು ಸಂಪರ್ಕದಲ್ಲಿದ್ದೀನಿ. ಬಟ್ ಇವೆಲ್ಲ ಪರ್ಸ್ನಲ್ ವಿಚಾರಗಳಿರೋದ್ರಿಂದ ನಾವೆಲ್ಲರೂ ಒಂದು ಶಾಕಲ್ಲೇ ಇದ್ವಿ, ಒಂದು ನೋವನ್ನು ನಾವು ಅನುಭವಿಸ್ತಾ ಬಂದಿದ್ವಿ. ಇದೆಲ್ಲ ಪಬ್ಲಿಕ್ಕಲ್ಲಿ ಮಾತಾಡೋ ಅಂಥ ವಿಚಾರಗಳೇ ಅಲ್ಲ ಅಂತ ನಾನು ಇದ್ದೀನಿ. ಆದರೆ ನನ್ನ ಈ ಮೌನವನ್ನು ಕೆಲವರು ಅದನ್ನು ಬೇರೆ ರೀತಿ ಬಿಂಬಿಸೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಭಿಮಾನಿಗಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸುವಂಥ ಕೆಲಸ ನಡೀತಾ ಇದೆ ಅಂತ ನನಗೆ ಹಲವಾರು ನನ್ನ ಅಭಿಮಾನಿಗಳು ಹೇಳಿರೋದ್ರಿಂದ ಸರಿ ಒಂದು ಸ್ಪಷ್ಟತೆ ಕೊಡೋಣ, ನನ್ನ ನಿಲುವೇನು, ನನ್ನ ಅನಿಸಿಕೆ ಏನು ಅನ್ನೋದನ್ನು ಇವತ್ತು ನಾನು ಹಂಚ್ಕೊಂಡಿದ್ದೆ. ಉಲ್ಲೇಖ ಮಾಡಿದ್ದೀರಾ ಈ ರೀತಿ ದರ್ಶನ್ ಮಾಡುವಂಥ ಸ್ವಭಾವದವರಲ್ಲ ಅನ್ನೋದು. ಬಟ್ ಸಾಕ್ಷಿಗಳು ಬಹಳಷ್ಟು ಇದೆ ಅನ್ನೋಂಥದ್ದು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ. ಜಡ್ಜ್ ಮುಂದೆ ಕೂಡ ಅದನ್ನು ಮುಂದಿಟ್ಟಿದ್ದಾರೆ ಅನ್ನೋದು. ನೋಡಿ, ಪೊಲೀಸ್ ಅವರು ಅಥವಾ ಕೋರ್ಟಲ್ಲಿ ಏನು ನಡೀತಾ ಇದೆ ಅದಕ್ಕೆ ಯಾವುದಕ್ಕೂ ನಾನೇನು ವಿರೋಧವೂ ನಾನು ವ್ಯಕ್ತಪಡಿಸ್ತಾ ಇಲ್ಲ, ಯಾವುದಕ್ಕೂ ನಾನು ಕಮೆಂಟ್ ಮಾಡಲ್ಲ. ಯಾಕೆಂದರೆ ಅದು ಕೋರ್ಟಲ್ಲಿ ಇರೋ ವಿಚಾರವಾಗಿರೋದ್ರಿಂದ ಖಂಡಿತ ಯಾರಿಗೂ ಅದರ ಬಗ್ಗೆ ಮಾತಾಡೋ ಒಂದು ರೈಟ್ ಇಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತ ಐ ರೆಸ್ಪೆಕ್ಟ್ ದ ಲಾ. ಕಾನೂನಿಗಿಂತ ನಾವು ಯಾರೂ ದೊಡ್ಡವರಲ್ಲ. ಆ ಕಾನೂನು ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ, ತಲೆ ಬಾಗಲೇಬೇಕಾಗತ್ತೆ. ನಾನು ಹೇಳಿರೋದು ನನ್ನ ವಿಶ್ವಾಸ, ನನ್ನ ನಂಬಿಕೆ. ನಾನು ಕಂಡಂಥ ದರ್ಶನ್ ಅವರೆಲ್ಲರಿಗೂ ಇದು ಹೆಲ್ಪ್ ಮಾಡುವಂಥ ಒಂದು ನೇಚರು ತುಂಬಾ. ನೀವು ನೋಡಿದರೆ ನನ್ನ ವಿಚಾರದಲ್ಲೇ ಆಗಿರ್ಬೋದು, ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ನಿಂತ್ಕೊಂಡ್ರು ಅಂಬರೀಷ್ ಅವರ ಅಗಲಿಕೆಯ ನಂತರ ಅನ್ನೋದು ನೀವೆಲ್ಲರೂ ನೋಡಿದ್ದೀರ. ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ. ಇದು ಬೇರೆ ವಿಚಾರಗಳು, ಸಾಕ್ಷಿಗಳು ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ. ಯಾಕೆಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದೇನಿದ್ರೂ ಪೊಲೀಸ್ ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೇಡಮ್, ಕೋರ್ಟ್ಗೆ ಸಾಕಷ್ಟು ಸಾಕ್ಷ್ಯಗಳನ್ನ ಒದಗಿಸಿದ್ರೆ ಆದರೂ ಕೂಡ ತಾವು ಸಮರ್ಥನೆ ಮುಂದಾಗ್ತಿದ್ದೀರಿ ದರ್ಶನ್ ಅವರನ್ನ? ಕೋರ್ಟು ಸಾಕ್ಷಿಗಳು ಅದೆಲ್ಲ ಇನ್ನೂ ಬರಬೇಕು. ಯಾಕೆಂದರೆ ಇದನ್ನೇ ನಾನು ಹೇಳ್ತಾ ಇರೋದು, ಮಾಧ್ಯಮಗಳಲ್ಲೂ ತೀರಾ ತುಂಬಾ ಊಹಾಪೋಹಗಳು, ಯಾವುದ್ಯಾವುದೋ ಸೋಷಲ್ ಮೀಡಿಯಾಯಿಂದ ತಗೊಂಬಂದು ನೀವು ಅದನ್ನೇ ನಿಜವಾಗಿ ಒಂದು ಸ್ಟೋರಿನ ಮಾಡ್ತಿರೋದೂ ಸರಿ ಇಲ್ಲ. ಇದು ನಾನು ಯಾಕೆಂದರೆ ತುಂಬಾ ಕನ್ಫ್ಯೂಸಿಂಗ್ ನ್ಯೂಸು ಅಲ್ಲಲ್ಲಿ ಬರ್ತಾಯಿದೆ. ಪ್ರತಿದಿನ ಬೇರೆ ಬೇರೆ ರೀತಿಯ ಸುದ್ದಿಗಳು ನಾವು ಕೇಳ್ತಾ ಇದ್ವಿ. ಇದರ ನಿಜ ಯಾವುದು, ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಾಗೋಕ್ಕೆ ನಮಗೆ ಯಾವ ದಾರಿನೂ ಇಲ್ಲ ಇದರಲ್ಲಿ. ಸೊ ಸತ್ಯ ಹೊರಗೆ ಬರೋಕ್ಕೊಂದು ಟೈಮ್ ಆದರೂ ಕೊಡು, ಒಂದು ಅವಕಾಶವಾದರೂ ಕೊಡು. ಮೊದಲನೇ ದಿನದಿಂದನೇ ಅವನ್ನ ಒಂದು ಆರೋಪಿಯಿಂದ ಅಪರಾಧಿಯನ್ನೇ ಮಾಡಿ ಹಾಕೋದು ಬೇಡ ಅಂತಾನೆ ನನ್ನ ಒಂದು ಮನೆ. ಮೇಡಮ್, ಆದರೆ ರೇಣುಕಾಸ್ವಾಮಿ ಹತ್ಯೆಯಾಗಿರೋದು ನಿಜ. ರೇಣುಕಾಸ್ವಾಮಿ ಹತ್ಯೆಯಾಗಿದೆ, ಈಗ ಕುಟುಂಬ ಅನಾಥ ಆಗಿದೆ. ಈಗ ಮಾಧ್ಯಮಗಳ ಮೇಲೆ ನೀವು ಇದು ಮಾಡ್ತಾ ಇದ್ದೀರಾ, ಅದು ಯಾಕಂದರೆ ಏನು ಪೊಲೀಸ್ ವಿರೋಧಿ ಕೊಟ್ಟಿದ್ದಾರೆ, ಅದನ್ನು ಮಾಡಿರ್ತಕ್ಕಂಥದ್ದು, ಜೊತೆಗೆ ಸಾವಿರಾರು ಜನ ಅಭಿಮಾನಿಗಳಿಗೆ ಅವ್ರು ಮಾಡಲಾಗಿದೆ.
ಇಂಥ ಒಬ್ಬ ವ್ಯಕ್ತಿ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟೇ ಮಟ್ಟಿಗೆ ನಿಮ್ಮ ವೈಯಕ್ತಿಕ ಅಲ್ಲ, ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದು ಬರಲಿ ಹೊರಗೆ, ಅಫಿಷಿಯಲಾಗಿ ಬರಲಿ, ಅದು ಅಷ್ಟೇ ನಾನು ಕೇಳ್ತಾ ಇರೋದು. ಸತ್ಯವನ್ನು ಮುಚ್ಚಿಡಬೇಕು ಅಥವಾ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ನಾವು ಮಾಡಬೇಕು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಹೇಳೋಕ್ಕೂ ಹೋಗಲ್ಲ. ಖಂಡಿತ ಕಾನೂನು ನಾಳೆ ದಿನ ಏನು ಹೇಳುತ್ತೆ ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಆ್ಯಕ್ಸೆಪ್ಟ್ ಮಾಡಲೇಬೇಕಾಗತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇದನ್ನು ನಾನು ಹೇಳ್ತಾ ಇದ್ದೀನಿ. ಹೌದು, ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅದಕ್ಕೆ ನಾನು ಒಬ್ಬ ತಾಯಿನೇ. ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆ್ಯಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ. ನನಗೂ ನೋವಾಗಿದೆ ಅದನ್ನು ನೋಡಿ, ಆ ತಾಯಿ ಅಳೋದು, ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಒಡೆದೋಗಿರೋವಂಥ ವಿಚಾರವೇ. ಆದರೆ ಇದನ್ನು ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಯಾರೆಲ್ಲ ಸೇರಿ ಮಾಡಿದ್ದಾರೆ, ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ. ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ. ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಖಂಡಿತ ನಾಳೆ ದಿನ ಸತ್ಯ ಬರುತ್ತೆ, ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು. ಅದು ರೇಣುಕಾಸ್ವಾಮಿ ಕುಟುಂಬಸ್ಥರನ್ನೇ ತಾವೇ ಭೇಟಿ ಆಗ್ತಿದ್ದಾರೆ ಮೇಡಮ್, ಸಾಂತ್ವನ ಹೇಳೋದು ಭೇಟಿ ಆಗೋದು ಏನಾದರೂ? ದರ್ಶನ್ ಪರ ವಕೀಲರು ಬೇಲ್ಗೆ ಅಪ್ಲಿಕೇಶನ್ನೇ ಹಾಕಿಲ್ಲ. ಸೊ ಎಲ್ಲೊಂದು ಕಡೆ ಇದು ಮತ್ತೆ ಒಂದಷ್ಟು ಜೈಲಲ್ಲೇ ಇರಬೇಕಾಗುತ್ತೆ. ಇದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಅದರ ಎಕ್ಸಾಕ್ಟ್ ಪ್ರೊಸೀಜರ್ಸ್ ಏನು ಅಂತ ನನಗೂ ಗೊತ್ತಿಲ್ಲ. ಖಂಡಿತ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಅಪ್ಲಿಕೇಶನ್ಗೆ ಅವಕಾಶ ಇಲ್ಲ ಅನ್ನೋಂಥ ಮಾತನ್ನು ಕೇಳಿದ್ದೀನಿ. ಬಹುಶಃ ಅದೇ ಕಾರಣಕ್ಕೆ ಅವರೂ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಪ್ರಕಾರ ತನಿಖೆ ಕರೆಕ್ಟಾಗಿ ನಡೀತಿದೆ ಅನ್ಸುತ್ತೆ ಸರ್ಕಾರದಿಂದ ಮತ್ತು ಪೊಲೀಸರು? ನನಗೆ ಪೊಲೀಸ್ ಅಥವಾ ಕಾನೂನು ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ. ಅದು ಇಂಥ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಎಲ್ಲವೂ ಪರ್ಫೆಕ್ಟಾಗಿ ಅವ್ರು ಮಾಡ್ತಾರೆ ಅಂತಲೂ ನಾನು ನಂಬಿದ್ದೀನಿ. ಪರ ವಿರೋಧ ಚರ್ಚೆ ನಡೀತಾ ಇದೆ. ಸೆಕೆಂಡ್ ಪರ ವಿರೋಧ ಚರ್ಚೆ ನಡೀತಾ ಇದೆ. ಅಭಿಮಾನಿಗಳ ವರ್ತನೆ ಹೇಗಿದೆ ಅಂದರೆ ದರ್ಶನ್ ಏನು ಮಾಡೇ ಇಲ್ಲ ಅಥವಾ ಆ ಥರ ಮಾಡಿದ್ದೇ ಸರಿ, ಆ ಥರದ ಮನಸ್ಥಿತಿಯ ಅಭಿಮಾನಿಗಳಿಗೆ ಏನು ಹೇಳಿದ್ರು? ಮಾಡಿದ್ರು ಸುಮ್ಮನೆ ಮಾಡಿರೋದಿಲ್ಲ, ಅವ್ರೇನೋ ಕಾರಣ ಇರುತ್ತೆ, ಈ ಥರದ್ದು ಅಂದರೆ ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ನೋಡಿ, ಎಲ್ಲರೂ ಅದನ್ನೇ ನಾನು ನನ್ನ ಪೋಸ್ಟಲ್ಲಿ ಅಭಿಮಾನಿಗಳಿಗೂ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ. ಇಂಥ ಸಮಯದಲ್ಲಿ ಯಾರೂ ಯಾವ ರೀತಿಯ ಹೇಳಿಕೆಯನ್ನು ಕೊಡೋದು ಸರಿ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾರನ್ನೂ ನೋಯಿಸೋವಂಥ ಹೇಳಿಕೆ ಅಂತೂ ಯಾರೂ ಕೊಡಲೇಬಾರದು ಇಂಥ ಒಂದು ಸಮಯದಲ್ಲಿ. ಅಂಥ ಒಂದು ಗಂಭೀರವಾದ ಒಂದು ಪ್ರಕರಣ ಆಗಿರೋದ್ರಿಂದ ಎಲ್ಲರೂ ಒಂದು ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ನಾವು ಬಿಹೇವ್ ಮಾಡಬೇಕಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಾವು ಒಂದು ನಮ್ಮಲ್ಲಿ ನಾವೇ ಒಂದು ಧೈರ್ಯವನ್ನು ತುಂಬಿಕೊಂಡು ಇಷ್ಟಾದರೂ ಮಾತಾಡೋಕ್ಕೆ ಒಂದು ಧೈರ್ಯವನ್ನು ತುಂಬಿಕೊಂಡು ನಾನು ಬರಬೇಕಾಗಿತ್ತು. ಯಾಕಂದರೆ ಇದು ನನಗೆ ತೀರಾ ಪರ್ಸ್ನಲ್ ವಿಷಯ, ತುಂಬ ಹತ್ತಿರವಾದ ಒಬ್ಬರ ವಿಚಾರ ಆಗಿರೋದ್ರಿಂದ ನಾನು ಎಲ್ಲವೂ ಒಂದೇ ದಿನ ಬಂದು ಹೊರಗೆ ಬಂದು ಮಾತಾಡುವಂಥ ಒಂದು ಪರಿಸ್ಥಿತಿ ನಾನು ಇರಲಿಲ್ಲ. ನನಗೆ ಇವತ್ತೂ ಇದರ ಬಗ್ಗೆ ತುಂಬಾ ನೋವಿದೆ. ಖಂಡಿತ ಇದು ಯಾವುದೂ ಆಗಬಾರ್ದಾಗಿತ್ತು, ಆದರೆ ಘಟನೆ ನಡೆದೋಗಿದೆ. ಸೊ ಕಾನೂನಿನ ಪ್ರಕಾರ ಏನೇನು ಕ್ರಮಗಳಾಗಬೇಕು ಅದು ಆಗಲಿ, ಅಲ್ಲಿವರೆಗೂ